ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಪಟಾಪಟ್ ನೋಡ್ತಾ ಹೋಗೋಣ. ವಂಚನೆ ಕೇಸ್ನಲ್ಲಿ ಹಿಂದೂಪರ ಹೋರಾಟಗಾರ್ತಿ ಚೈತ್ರಾ ಕುಂದಾಪುರ ಅವರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಚೈತ್ರಾ ಟೀಮ್ನ 6 ಮಂದಿಯನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಉಡುಪಿಯಲ್ಲಿ ಚೈತ್ರಾ ಕುಂದಾಪುರ ಅವರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದು ಬೆಂಗಳೂರಿಗೆ ಕರೆತರುತ್ತಿದ್ದಾರೆ. ಸಿಸಿಬಿ ವಶದಲ್ಲಿರೋ ಚೈತ್ರಾ ಕುಂದಾಪುರ ಹೈಟ್ ಡ್ರಾಮಾ ಮಾಡಿದ್ದು ಉಂಗುರ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಕಾರಿನ ಗಾಜು ಒಡೆಯಲು ಚೈತ್ರಾ ಕುಂದಾಪುರ ಯತ್ನಿಸಿದ್ದು ಚೈತ್ರಾ ಆತ್ಮಹತ್ಯೆ ಪ್ರಯತ್ನವನ್ನ ಸಿಸಿಬಿ ಅಧಿಕಾರಿಗಳು ತಡೆದಿದ್ದಾರೆ. ಉಡುಪಿಯಿಂದ ಬೆಂಗಳೂರಿನತ್ತ ಚೈತ್ರಾ ಕುಂದಾಪುರ ಅವರನ್ನ ಸಿಸಿಬಿ ಅಧಿಕಾರಿಗಳು ಕರೆತರುತ್ತಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ ವಂಚನೆ ಬಗ್ಗೆ ಆರೋಪಿಗಳು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಿದ್ದಾರೆ. ವಿಡಿಯೋ ಮಾಡಿ ಪ್ರತಿಕ್ರಿಯೆ ನೀಡಿದ ಧನರಾಜ್, ರಮೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ವಿ. ಇಷ್ಟೊಂದು ದೊಡ್ಡ ಮಟ್ಟದ ವ್ಯವಹಾರ ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದಂತೆ ನೀವು ನಟಿಸಿ ಅಂತ ಚೈತ್ರಾ ಹೇಳಿದ್ರಂತೆ. ನಾವು ಹಾಗೆ ಮಾಡಿದ್ವಿ ಅಂತ ರಮೇಶ್ ಹಾಗೆ ಧನರಾಜ್ ಹೇಳಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದು ಗಗನ್. ಅವರು ಹೇಳಿದಂತೆ ನಾವು ನಟನೆ ಮಾಡಿದ್ವಿ ಅಷ್ಟೇ ಅಂತ ರಮೇಶ್, ಧನರಾಜ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ವಿಷಯ ಏನಂತಂದ್ರೆ, ನಮಗೆ ಗೊತ್ತಿರೋ ವಿಚಾರ, ಅವರಿಗೆ ಕನ್ಫರ್ಮ್ ಸೀಟ್ ಆಗ್ತದೆ, ಕನ್ಫರ್ಮ್ ಟಿಕೆಟ್ ಸಿಗ್ತದೆ, ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಮಗೆ ಹೇಳಿದ್ರು. ಆಮೇಲೆ ಏನಂತ ಹೇಳಿದ್ರು, ಈ ವಿಷಯ ಹೇಳ್ತಾರೆ, ನಮಗೂ ಅನುಕೂಲ ಆಗ್ತದೆ, ಒಳ್ಳೇದಾಗ್ತದೆ ಅವ್ರ ಕಡೆಯಿಂದ ಅಂತ ಹೇಳಿದ್ರು. ಹೇಳಿದ ನಂತರ ಆಮೇಲೆ ಇನ್ನೊಂದೇನು ಹೇಳಿದ್ರು, ಸ್ವಾಮೀಜಿಗೂ ಮತ್ತು ಗೋವಿಂದ ಬಾಬು ಪೂಜಾರಿಗೂ ಡೈರೆಕ್ಟ್ ಆಗಿಬಿಡ್ತಾರೆ. ಡೈರೆಕ್ಟ್ ಆದರೆ ನಾವು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗ್ತದೆ. ವ್ಯರ್ಥ ಆದರೆ ನಮಗೆ ಇದರಿಂದ ಏನೂ ಉಪಯೋಗ ಇಲ್ಲ. ಅವರು ಟಿಕೆಟ್ ಕೊಡಿಸಿದ್ದಾರೆ ಅಂತೇಳಿ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಹೋಗ್ತದೆ. ಅಭಿಪ್ರಾಯ ಹೋದ್ಮೇಲೆ ಅವರವರು ಒಟ್ಟಿಗೆ ಆಗ್ತಾರೆ. ಆಮೇಲೆ ನಾವು ಇಷ್ಟೆಲ್ಲ ಮಾಡಿದವರು ನಮ್ಗೇನೂ ಸಿಗೋದಿಲ್ಲ. ಬಟ್ ನಮ್ಮ ಮೇಲೆ ಏನು ಕ್ಯಾರೆಕ್ಟರ್ ಏನು ಕೊಟ್ಟಿದ್ದು ಅಂತ ಹೇಳಿ ರಮೇಶ್ ಅಂತ ಪ್ರಾಪರ್ ತರೀಕೆರೆ. ನೀವು ವಿಶ್ವನಾಥ್ ಜಿ ಪಾರ್ಟ್ ಮಾಡಿದ್ರೆ ಅಂದರೆ ಅವರಿಗೆ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು ಅಂದರೆ, ಹಿಂಗೆ ಇದರಲ್ಲಿ ಕರಾವಳಿ ಕ್ಷೇತ್ರದಲ್ಲಿ ಒಂದು 6-7 ಕ್ಷೇತ್ರ ನಾನು ಹೇಳಿದ್ರು ಟಿಕೆಟ್ ಕೊಡ್ತಾರೆ. ನನಗೆ ಈಶ್ವರಪ್ಪ ಅವರು, ಆಮೇಲೆ ಮುರುಗೇಶ್ ನಿರಾಣಿ ಅವರೆಲ್ಲ ನಾನು ಭಾರಿ ಇಷ್ಟಪಡ್ತಾರೆ. ನಾನು ಚೈತ್ರ ಅವರು ಪ್ರಚಾರಕ್ಕೆ ಹೋದರೆ ಚೈತ್ರಾ ಕುಂದಾಪುರ ವಂಚನೆಗೆ ಸಾಥ್ ನೀಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಧನರಾಜ್ ಹಾಗೂ ರಮೇಶ್ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಆರ್ಎಸ್ಎಸ್ನ ವಿಶ್ವನಾಥ್ ಜಿ ಪಾತ್ರ ಮಾಡಿದ್ದ ರಮೇಶ್ ಹೇರ್ ಸ್ಟೈಲ್ ಚೇಂಜ್ ಮಾಡಿಸಿಕೊಂಡಿದ್ದ. ಹಣ ಪೀಕಿಸಲು ವೇಷ ಬದಲಾಯಿಸಿಕೊಂಡಿದ್ದ ರಮೇಶ್ ಕಟಿಂಗ್ ಶಾಪ್ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಆಗಿದ್ದು ಹೇಗೆ, ಚೈತ್ರಾ ಕುಂದಾಪುರ ಮೋಸ ಮಾಡಿದ ಹೇಗೆ ಅಂತ ನ್ಯೂಸ್ 18 ಜೊತೆ ಗೋವಿಂದ ಬಾಬು ಪೂಜಾರಿ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಗೋವಿಂದ ಪೂಜಾರಿ ಅವರನ್ನ ಮಾತನಾಡಿಸಿದ್ದಾರೆ. ಯಾವ ರೀತಿ ಪರಿಚಯ ಆದ? ಪ್ರಸಾದ್ ಮುಖಾಂತರ ಎಷ್ಟು ತಿಂಗಳ ಹಿಂದೆ ಪರಿಚಯ ಆದ್ರು ಸರ್? ಒಂದು 8 ತಿಂಗಳ ಮೊದಲೇ. 8 ತಿಂಗಳು ಮೊದಲೇ ಪರಿಚಯ ಆಗಿದ್ದು ಅಂದ್ರೆ 8 ತಿಂಗಳಿಂದ ಇಷ್ಟು ಕೋಟಿ 7 ಕೋಟಿ ರೂಪಾಯಿ ಹಣವನ್ನ ನೀವು ಎಲ್ಲಾನು ಕೂಡ ಸ್ವಾಮೀಜಿಯಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಎಲ್ಲ ನಾನು ಬ್ಯಾಂಕ್ ಲೋನ್ ಮಾಡಿ ಕೊಟ್ಟಿರ್ತೇನೆ. ಓಕೆ, ನನ್ನೊಂದು ಪ್ರಾಪರ್ಟಿ ಮಾರ್ಜ್ ಮಾಡಿ ಕೊಟ್ಟಿರ್ತೇನೆ. ಮತ್ತೊಂದಂದ್ರೆ ಯಾವುದೇ ಪಕ್ಷ, ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದೇ ಇರ್ಲಿ, ಈ ಟೈಪ್ ಮೋಸ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ಕಾರಣಕ್ಕೆ ನಾನು ಸ್ಟ್ರಿಕ್ಟ್ಲಿ ಕಾನೂನಲ್ಲಿ ಇದು ಆಕ್ಷನ್ ತಗೊಳ್ಬೇಕಂತಾನೆ ಕಂಪ್ಲೇಂಟ್ ಮಾಡಿ. ಯಾರಿಗೂ ಈ ಟೈಪ್ ಆಗ್ಬಾರ್ದು ಅಷ್ಟೇ. ಡೌಟ್ ಬರ್ದಿದ್ದಂಗೆ ಎಲ್ಲ ಟೀಮ್ ಕ್ರಿಯೇಟ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಬೆಂಗಳೂರಿನಲ್ಲಿ ಬರದ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ಸಮಿತಿ ಸಭೆ ನಡೆಯಿತು. ಬರ ಘೋಷಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಶಿಫಾರಸು ಮಾಡಿದ್ದಾರೆ. ರಾಜ್ಯದ 195 ತಾಲೂಕುಗಳಲ್ಲಿ ಬರ ಇದೆ. 161 ತಾಲೂಕುಗಳಲ್ಲಿ ತೀವ್ರವಾದ ಬರ ಇದೆ. 34 ತಾಲೂಕುಗಳಲ್ಲಿ ಸಾಧಾರಣ ಮಟ್ಟದ ಬರ ಇದೆ. ಬರ ಕುರಿತ ಸಚಿವ ಸಂಪುಟ ಉಪಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಿ ಅಧಿಕೃತವಾಗಿ ಬರ ಘೋಷಣೆಗೆ ಸಿಎಂಗೆ ಶಿಫಾರಸು ಮಾಡಲಾಗಿದೆ. ಬೆಳೆ ಸಮೀಕ್ಷೆ ವರದಿಗಳು ನಿನ್ನೆಗೆ ಎಲ್ಲ ಜಿಲ್ಲೆಗಳಿಂದ ಬಂದಿದೆ. ಇದರಲ್ಲಿ ಸುಮಾರು ಒಟ್ಟು ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಏನು ಬೆಳೆ ಸಮೀಕ್ಷೆಗೆ ಕಳಿಸಿದ್ವಿ, ಅವುಗಳಲ್ಲಿ 161 ತಾಲೂಕುಗಳಲ್ಲಿ ತೀವ್ರವಾದಂತಹ ಬರ ಪರಿಸ್ಥಿತಿ ಇದೆ ಅನ್ನುವಂತಹದ್ದು ಮಾರ್ಗಸೂಚಿಗಳ ಅನ್ವಯ ನಾವು ಇತ್ಯರ್ಥ ಮಾಡಿದ್ದೇವೆ. ಇನ್ನ 34 ತಾಲೂಕುಗಳಲ್ಲಿ
ಸಾಧಾರಣ ಬರದ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕಂಡು ಬಂದಿದೆ. ಈಗ ಒಟ್ಟು 195 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ. ಕಾವೇರಿ ಕೊಳ್ಳದ ಜಲಾಶಯಗಳು ಖಾಲಿಯಾಗ್ತಾ ಇವೆ. ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ನೀರು ಖಾಲಿಯಾಗ್ತಾ ಇದೆ. ಡ್ಯಾಂನಲ್ಲಿ ಕೇವಲ 19 ಟಿಎಂಸಿ ನೀರು ಮಾತ್ರ ಬಾಕಿ ಇದ್ದು, ಇದರಲ್ಲಿ 15 ಟಿಎಂಸಿ ನೀರು ಮಾತ್ರ ಬಳಕೆ ಮಾಡಲು ಇದೆ. ತಿಂಗಳಲ್ಲಿ ಜಲಾಶಯ ನೀರು ಖಾಲಿಯಾಗುವ ಆತಂಕ ವ್ಯಕ್ತವಾಗಿದ್ದು, ನೀರು ಹರಿಸದಂತೆ ನದಿ ಪಾತ್ರದ ರೈತರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ಹಿನ್ನೆಲೆಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಕಾವೇರಿ ನೀರು ಹಂಚಿಕೆ ವಿಷಯದಲ್ಲಿ ಕೇಂದ್ರಕ್ಕೆ ಒತ್ತಡ ಹೇರುವ ಚರ್ಚೆಯಾಗಿದ್ದು, ಸಿಎಂ ಸಿದ್ದರಾಮಯ್ಯ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಕೆಆರ್ಎಸ್ ಭಾಗದ ಶಾಸಕರು, ಸಚಿವರು, ಸಂಸದರು ಭಾಗಿಯಾಗಿದ್ದರು. ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡದೇ ಇರಲು ಸರ್ವಪಕ್ಷದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮುಂದುವರೆಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದಕ್ಕೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹರಿದ ಬಟ್ಟೆ ಹಾಕಿಕೊಂಡು ಖಾಲಿ ಪಾತ್ರೆ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇತ್ತ ರಾಮನಗರದಲ್ಲೂ ರೈತ ಸಂಘಗಳ ಒಕ್ಕೂಟ ಬೀದಿಗಿಳಿದಿವೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಣಮಣಕಿ ಟೋಲ್ ಪ್ಲಾಜಾ ಮುಂಭಾಗ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿತ್ತು. ಹೈವೇಯಲ್ಲಿ ಖಾಲಿ ಬಿಂದಿಗೆ ಹಿಡಿದು ಉರುಳು ಸೇವೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿತು. ಈ ವೇಳೆ ಕಣಮಣಕಿ ಟೋಲ್ನಲ್ಲಿ ಪ್ರತಿಭಟನಾಕಾರರನ್ನ ಬಂಧಿಸಲಾಯಿತು. ಯಾವುದೇ ಒಂದು ತೊಟ್ಟು ಕೂಡ ನೀರನ್ನು ಬಿಡಲಿಕ್ಕೆ ಆಗೋದಿಲ್ಲ. ನಮ್ಮ ಜಲಾಶಯಗಳಲ್ಲಿ ಈಗಾಗಲೇ ನೀರು ಖಾಲಿಯಾಗಿ ಹೋಗಿದೆ. ಬೆಂಗಳೂರು ನಗರಕ್ಕೆ ಒಂದು ವರ್ಷಕ್ಕೆ 20 TMC ಹೆಚ್ಚು ಕುಡಿಯೋ ನೀರು ಬೇಕಾಗ್ತದೆ. ಮತ್ತು ರಾಮನಗರ, ಮಂಡ್ಯ ಮತ್ತಿತರ ಮೈಸೂರು ಭಾಗಕ್ಕೆ ಎಲ್ಲ ಸೇರಿದ್ರೆ 30ರಿಂದ 35 TMC ಕುಡಿಯೋ ನೀರು ಬೇಕಾಗ್ತದೆ. ಅಷ್ಟು ನೀರು ನಮ್ಮಲ್ಲಿ ಸ್ಟಾಕ್ ಇಲ್ಲ. ಇಂಥ ಸನ್ನಿವೇಶದಲ್ಲಿ ನೀರು ಬಿಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಧಿಕ್ಕರಿಸಬೇಕು. ಕಾವೇರಿ ನಿರ್ವಹಣಾ ಸಮಿತಿ ಮತ್ತೆ 5,000 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಇವತ್ತು ಒಂದು ನಿರ್ದೇಶನ ಮಾಡಿದೆ. ಇದು ಅವಾಸ್ತವ ಮತ್ತು ಅವೈಜ್ಞಾನಿಕ. ಇದನ್ನು ರೈತ ಸಂಘ ಸಂಪೂರ್ಣ ವಿರೋಧಿಸುತ್ತೆ. ಕರ್ನಾಟಕ ರೈತರು ಇದನ್ನು ಒಪ್ಪೋದಿಲ್ಲ. ಕೂಡಲೇ ಸರ್ಕಾರ ಇದನ್ನು ತಿರಸ್ಕರಿಸಬೇಕು. ಈಗ ನಿರ್ವಹಣಾ ಮಂಡಳಿ ಮುಂದೆ ಹೋಗ್ಬೇಕು. ಮತ್ತೆ ನಿರ್ವಹಣಾ ದೊಡ್ಡ ಅನಾಹುತ ಅನಿಸುತ್ತೆ. ಈಗ ಎಲ್ಲ ದುರದೃಷ್ಟ ಆ ಒಂದು ತೀರ್ಪು. ನಾವೆಲ್ಲ ನನ್ನ ಮನಸ್ಸಲ್ಲಿ ಅಟ್ಲೀಸ್ಟು ಈ ತೀರ್ಪು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಥರ ಒಂದು ತೀರ್ಪು ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ. ಸರ್ಕಾರದವರು ನಿನ್ನೆ ನಾವು ಅಲ್ಲೇ ಬೇರೆ ಮೀಟಿಂಗ್ ಇದ್ದರಿಂದ ಅಲ್ಲೇ ಇದ್ದೆ. ಅವಾಗ ಈ ಒಂದು ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರು ಹೇಗೆ ಬಿಡೋಕ್ಕಾಗುತ್ತೆ ಅಂತ ಕಿಡಿಕಾರಿದರು. ಯಾವ ರೀತಿ ರಾಜ್ಯದ ಜನತೆಯ ಹಿತರಕ್ಷಣೆ ಮಾಡಬೇಕು ಅಂತಕ್ಕಂಥ ಕನಿಷ್ಠ ತಿಳುವಳಿಕೆಯೂ ಇಲ್ಲ, ತಾಕತ್ತೂ ಇಲ್ಲ, ದಮ್ಮೂ ಇಲ್ಲ. ಬಾಯಿನಲ್ಲಿ ಹೇಳ್ತಾರೆ ತಾಕತ್ ದಮ್ಮಿನ ಬಗ್ಗೆ. ಮುಂದಿನ ದಿನ ಕುಡಿಯೋ ನೀರು ಏನು ಮಾಡ್ತಾರೆ ಬೆಂಗಳೂರು ನಾಗರಿಕರಿಗೆ? ಇವತ್ತು ಅಲ್ಲಿ ತಮಿಳುನಾಡಿನಲ್ಲಿ ಯಾವೊಂದು ಟ್ರಿಬ್ಯುನಲ್ನಲ್ಲಿ ಎಷ್ಟು ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಿರೋದು ಟ್ರಿಬ್ಯುನಲ್ ಅಂತಿಮ ತೀರ್ಪು ಕೊಟ್ಟಾಗ ಅದರ ಮೇಲೆ ಇವರು ಎಷ್ಟು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯಗಳನ್ನು ಮಾಡ್ಕೊಂಡು ಇವತ್ತು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಅಲ್ಲಿ ಮನದಟ್ಟು ಮಾಡಬೇಕಲ್ಲ. ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರನ್ನು ಹಂಚಿಕೆ ಮಾಡ್ಕೋಬೇಕು. ಯಾವುದೂ ಇಲ್ಲ ಅಲ್ಲಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರೇ ಗೂಬೆಗಳು, ನಮ್ಮ ಮೇಲೆ ಏನ್ ಗೂಬೆ ಕೂರಿಸ್ತಾರೆ? ಕಾವೇರಿ ವಿಚಾರ ಮಂಡನೆ ಬದಲು ಅಧಿಕಾರದ ಅಮಲಿನಲ್ಲಿದ್ದಾರೆ. 135 ಸೀಟ್ ಗೆದ್ದಿದ್ದೇವೆ ಅಂತ ಆಕಾಶದ ಮೇಲೆ ಓಡಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮುಂದಕ್ಕೆ ನೀರನ್ನು ಬಿಡಬಾರ್ದು ಅನ್ನೋಂಥದ್ದು ನಮ್ಮ ತಂಡನು ಬಂದಾಗ ಮೊನ್ನೆ ಭೇಟಿಯಾದಾಗಲೂ ನಾವು ಹೇಳಿದ್ದೀನಿ. ಇನ್ನು ನೀರು ಬಿಡುವಂಥ ಕಾವೇರಿ ನೀರು ಬಿಡುವಂಥ ಪ್ರಶ್ನೆನೇ ಉದ್ಭವ ಆಗಬಾರ್ದು. ಇಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ. ಹೆಂಗ್ರಿ ಕಾಪಾಡ್ತೀರಾ? ನೀರೇ ಇಲ್ಲ ಅಂದರೆ ಹೆಂಗ್ರಿ ಇರೋದು? ಕುಡಿಯೋಕ್ಕೆ ನೀರಿಲ್ಲ. ಕುಡಿಯೋಕ್ಕೆ ನೀರಿನ ಸಮಸ್ಯೆ ನಿರ್ಮಾಣ ಆಗಿರ್ಬೇಕಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ಕೊಡೋಕ್ಕೆಲ್ಲಿನ ಪ್ರಶ್ನೆ ಉದ್ಭವ ಆಗುತ್ತೆ. ಮೊದಲು ಉಳಿಸ್ಕೊಳ್ಬೇಕಾಗಿರೋದು ಡ್ಯಾಮಲ್ಲಿ ಏನಾದ್ರು ನೀರು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ವರ್ಷಕ್ಕೆ ಬೇಕಾಗಿರುವಂಥದ್ದು ಮಳೆ ಬರ್ತದೋ ಬಿಡ್ತದೋ ಯಾರಿಗೆ ಗೊತ್ತಿದೆ?
ಇರೋ ನೀರನ್ನು ಮಳೆಯಿಂದ ಈಗೇನಿದ್ದಂಥ ನೀರನ್ನು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ನಮ್ಮ ಕರ್ತವ್ಯ. ಬಿಜೆಪಿ ಜೆಡಿಎಸ್ ದೋಸ್ತಿ ರಾಜಕೀಯ ಜೋರಾಗ್ತಾ ಇದೆ. ದೆಹಲಿಗೆ ಬಿಎಸ್ವೈ ಎಚ್ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆದಿದ್ದು ಬಿಜೆಪಿ ಜೆಡಿಎಸ್ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ, ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ಸ್ವಾಗತ ಮಾಡ್ತೀನಿ. ನಾವು ಜೆಡಿಎಸ್ ಒಟ್ಟಾಗಿ 28ಕ್ಕೆ 28 ಸೀಟನ್ನ ಗೆಲ್ತೀವಿ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಬಿಜೆಪಿ ಜೆಡಿಎಸ್ ಒಂದಾಗ್ತಾ ಇದೆ ಅಂತ ಸುದ್ದಿ ಬೇರೆ ಹರಡ್ತಾ ಇದೆ. ರಾಜ್ಯಕ್ಕೆ ದೇಶಕ್ಕೆ ಖಂಡಿತ ಒಳ್ಳೆಯದಾಗತ್ತೆ. ಹೋಮ ಸಂದರ್ಭದಲ್ಲಿ ನಿಮ್ಗೆ ಫೋನ್ ಆಗಿರೋದು, ನಿಮಗೂ ಒಳ್ಳೆಯದಾಗತ್ತೆ, ನಮಗೂ ಒಳ್ಳೆಯದಾಗತ್ತೆ ಅನ್ನೋ ಮಾತನ್ನು ಹೇಳಿದ್ದೆ. ನಾನು ಬಂದು ಹೋಗು ಅಂತ ಹೇಳಿದರು. ಹಾಗಾಗಿ ಅವ್ರು ಬಂದು ಇವತ್ತು ಭೇಟಿ ಮಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೀನಿ. ನನಗೇನು ಸಂಬಂಧ ಇಲ್ಲ. ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಅವರು ಬದ್ಧ, ನಾವು ಬದ್ಧ. ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಆಗತ್ತೆ ಅಂತ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸಂತೋಷ ಪಡ್ತೀರ ಜನ. ಹಾಗಾಗಿ ನಾನು ಸಂತೋಷ ಪಟ್ಟಿದ್ದೀನಿ. ಯಾವ ಸೀಟ್ ಅವ್ರು ಈಗ ಒಂದು ನಾನು ಕೇಳ್ತೀನಿ ಸಿದ್ದರಾಮಯ್ಯನವರಿಗೆ, ಜಾತ್ಯತೀತ ಅನ್ನೋದು ಅಧಿಕಾರ ಹಿಡಿಯೋದಕ್ಕೆ ಮಾತ್ರನಾ? ಇದನ್ನು ಉತ್ತರ ನೀವು ಕೊಡಬೇಕು. ಬಿ ಜೆ ಪಿಯ ಬೆಂಬಲ ಇಲ್ಲ ಅಂದಿದ್ರೆ ಕಾಂಗ್ರೆಸ್ಸೇತರ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅವತ್ತು ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ MLA ಆಗಿದ್ದರು. ಅವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗ BJP ಬೆಂಬಲ ಕೊಡದಿದ್ದರೆ ರಾಮಕೃಷ್ಣ ಹೆಗಡೆ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಇವ್ರನ್ನ ಮಾಡದಿದ್ದರೆ ಇವರು ಗೂಟದ ಕಾರ್ ಕಾಣ್ತಾ ಇದ್ರ ಸಿದ್ದರಾಮಯ್ಯನವರು. ಮೊದಲನೇ ಗೂಟದ ಕಾರ್ ಕಂಡಿದ್ದು ಬಿಜೆಪಿಯಿಂದ. ಆ ಸಂದರ್ಭದಲ್ಲಿ ಅವ್ರು ಹೇಳಬೇಕಿತ್ತು, ಬಿಜೆಪಿ ಕೋಮುವಾದಿ ಪಕ್ಷ, ನಿನಗೆ ಅಧಿಕಾರ ಬೇಕು ಅಂತಂದ್ರೆ ಬಿಜೆಪಿ ರಾಷ್ಟ್ರೀಯವಾದಿ, ನಿನಗೆ ಅಧಿಕಾರ ಇಲ್ಲ ಅಂದ್ರೆ ಬಿಜೆಪಿ ಕೋಮುವಾದಿ. ಹಿಂದೂಗಳ ಬೆಂಬಲ ಸಿಕ್ಕರೆ ಬಿಜೆಪಿ ಬೆಂಬಲ ಸಿಕ್ಕರೆ ಬಿಜೆಪಿ ರಾಷ್ಟ್ರೀಯವಾದಿ, ಇಲ್ಲ ಅಂದ್ರೆ ಕೋಮುವಾದಿ. ಇದನ್ನ ಜನ ನೋಡಿ 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 ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಸಮಾನ ಮನಸ್ಕರ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ಗೆ ಎಐಸಿಸಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. 10 ದಿನಗಳ ಒಳಗೆ ಉತ್ತರ ನೀಡುವಂತೆ ಎಐಸಿಸಿ ನೋಟಿಸ್ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ದು, ಹರಿಪ್ರಸಾದ್ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಬಿಜೆಪಿ ಸೇರಲು ಹೋಗಿದ್ರು ಅಂತ ಹೇಳಿದ್ದಾರೆ. ಹರಿಪ್ರಸಾದ್ ಹೇಳಿಕೆ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮುಜುಗರ, ಮುಖ್ಯವಾಗಿ ನನ್ನ ತೇಜೋವಧೆ ಮಾಡ್ತಿದ್ದಾರೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ಎಐಸಿಸಿ ಶೋಕಾಸ್ ನೋಟಿಸ್ ನೀಡಿರುವ ಸಂಬಂಧ ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದು, ನೋಟಿಸ್ ವಾಟ್ಸ್ಆಪ್ನಲ್ಲಿ ಬಂದಿದೆ, ಇವತ್ತು ನನ್ನ ಕೈಗೆ ಬರುವ ಸಾಧ್ಯತೆ ಇದೆ, ಬಂದ ಮೇಲೆ ಅದಕ್ಕೆ ಉತ್ತರ ನೀಡ್ತೀನಿ ಅಂತ ಹೇಳಿದ್ದಾರೆ. ಭೂಕಬಳಿಕೆ ಆರೋಪ ಹಾಗೂ ಜಾತಿ ನಿಂದನೆ ಆರೋಪದ ಅಡಿ ಸಚಿವ ಡಿ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸರ್ಕಾರ ಹಿಂದುಳಿದ ಹಾಗೂ ದಲಿತ ವಿರೋಧಿಯಾಗಿದೆ, ಕೂಡಲೇ ಸಚಿವ ಸುಧಾಕರ್ ರಾಜೀನಾಮೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ಸಚಿವ ಡಿ ಸುಧಾಕರ್ ವಿರುದ್ಧ ದಲಿತ ದೌರ್ಜನ್ಯ ಪ್ರಕರಣ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನನಗೆ ವಿಷಯ ಗೊತ್ತಾದ ಮೇಲೆ ವರದಿ ಕೇಳಿದ್ದೇನೆ, ಅದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ನಿನ್ನೆ ಸುಧಾಕರ್ ಬಂದು ಭೇಟಿ ಮಾಡಿ ಚರ್ಚಿಸಿದ್ರು. 10 ವರ್ಷದ ಹಿಂದೆ ಪ್ರಾಪರ್ಟಿ ಕೊಂಡುಕೊಂಡಿದ್ದೇನೆ, ಯಾರಿಗೂ ಅವಹೇಳನ ಮಾಡಿಲ್ಲ, ಗೂಂಡಾಗಿರಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಇಲಾಖೆಯವರಿಗೆ ಸತ್ಯಾಂಶ ಏನು ಅನ್ನೋದನ್ನ ಕೇಳಿದ್ದೇನೆ ಅಂತ ಹೇಳಿದರು. ನಾನು ವಿಷಯ ಗೊತ್ತಾದ ಮೇಲೆ ನಮ್ಮ ಇಲಾಖೆಯಲ್ಲಿ ವರದಿಯನ್ನು ಕೇಳಿದ್ದೇನೆ. ಏನದು ಅವರು ಇನ್ವೆಸ್ಟಿಗೇಷನು ಮತ್ತೊಂದು ಅದಕ್ಕೆಲ್ಲ ನಾವು ಡೈರೆಕ್ಷನ್ನು ಕೊಡೋದಿಲ್ಲ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಅದು ಯಾವ ಸಂದರ್ಭದಲ್ಲಾಗಿದೆ ಏನು, ಅವರು ಬಂದಿದ್ದರು, ನನ್ನನ್ನು ಭೇಟಿ ಮಾಡಿದರು ಸುಧಾಕರ್ ಅವರು. ನಾನು ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಅವಹೇಳನಕಾರಿಯಾಗಿ ಯಾವುದೇ ಸಮುದಾಯದ ಬಗ್ಗೆ ಮಾತನಾಡಿಲ್ಲ. ಮತ್ತು ನಾವ್ಯಾವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ. ಬಂದ್ ವೇಳೆ ಖಾಸಗಿ ಸಂಘಟನೆಗಳಿಗೆ 30 ಬೇಡಿಕೆಗಳ ಪೈಕಿ 27 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಮಾತನ್ನ ಕೊಟ್ಟಿದ್ರು. ಈ ಹಿನ್ನೆಲೆ ಸಾರಿಗೆ ಸಂಘಟನೆಗಳಿಗೆ ಲಿಖಿತ ರೂಪದಲ್ಲಿ ಪ್ರೊಸೀಡಿಂಗ್ ಕಾಪಿ ನೀಡಿದ್ದಾರೆ. ಮಂಗಳವಾರ ಸಂಜೆಯೊಳಗೆ ಲಿಖಿತ ರೂಪದಲ್ಲಿ ಸಂಘಟನೆಗಳು ಪಟ್ಟು ಹಿಡಿದಿದ್ವು. ಇಲ್ಲದಿದ್ದರೆ ಬುಧವಾರ ಬೆಳಗ್ಗೆಯಿಂದ ಆರ್ಟಿಒ ಕಚೇರಿ ಬಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸಚಿವರಿಂದ ಲಿಖಿತ ರೂಪದಲ್ಲಿ ಭರವಸೆ ನೀಡಲಾಗಿದೆ.
ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಹೋರಾಟದಿಂದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೆ ಸರಿದಿದ್ದಾರೆ. ಸುಮ್ಮನೆ ಹೋರಾಟದಲ್ಲಿ ಭಾಗವಹಿಸಲು ಕೆಲಸ ಇಲ್ವಾ? ನಮ್ಮ ಸರ್ಕಾರ ಇದ್ದಾಗ ಗಟ್ಟಿಯಾಗಿ ಹೋರಾಡಿದ್ದೇನೆ, ಈಗ ಉಳಿದವರು ಹೋರಾಡಲಿ, ಇನ್ಮುಂದೆ ಹೋರಾಟದಲ್ಲಿ ನಾನು ಭಾಗಿಯಾಗಲ್ಲ ಅಂತ ಯತ್ನಾಳ್ ಘೋಷಣೆ ಮಾಡಿದರು. ಪಂಚಮಸಾಲಿ ರಿಸರ್ವೇಷನ್ ನಾವು ಈಗಾಗಲೇ ಕೊಟ್ಟಿದ್ದೀವಿ, ಮುಂದೆ ಗುರುಗಳ ಶಿಷ್ಯರೇ ಎಲ್ಲವ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ರಿಸರ್ವೇಷನ್ ಕೊಟ್ಟು ಬಿಟ್ಟಿವಿ, ಅವ್ರ ಗುರುಗಳು ಏನಾರೇ ಅದ್ರ ಬಗ್ಗೆ ಮುಂದೆ ಆಗ್ಬೇಕಂದ್ರೆ ಅವ್ರ ಶಿಷ್ಯಂದ್ರ ಅದಾರ. ವಿಜಯಾನಂದ ಕಾಶ್ಯಪ್ಪನವರು, ವಿನಯ್ ಕುಲಕರ್ಣಿಯವರು, ಲಕ್ಷ್ಮೀ ಹೆಬ್ಬಾಳ್ಕರು, ಅವ್ರ ಸರ್ಕಾರ ಇದ್ದೇ ನೋಡೋಣ ಅವ್ರು ಎಷ್ಟು ಮಾಡ್ತಾರೆ. ನಾವು ಮಾಡಿಬಿಟ್ಟಿವ್ರಿ, ಸುಮ್ಮನೆ ಹಗಲೆಲ್ಲ ಭಾಗವಹಿಸಲ್ಲ ಕೆಲಸ ಇಲ್ಲ ನಮ್ಗೆ. ಹಗಲೆಲ್ಲ ಏನು ಭಾಗವಹಿಸೋದು? ನಮ್ಮ ಸರ್ಕಾರ ಇದ್ದಾಗ ನಾವು ನೋಟಿಫಿಕೇಷನ್ ಮಾಡೀವಿ, ರಾಜ್ಯಪಾಲ ಸುಗ್ರೀವಾಜ್ಞೆ ಎಲ್ಲ ಆಗಿಬಿಟ್ಟದ. ಈಗಿರುವುದು ಇಂಪ್ಲಿಮೆಂಟ್ ಮಾಡೋದು ಕಾಂಗ್ರೆಸ್ ಸರ್ಕಾರಕ್ಕೆ ಆಗೈತಿ, ನಮ್ಮ ಕೈಗೇನೂ ಇಲ್ಲ. ಅದಕ್ಕೆ ಕಾಂಗ್ರೆಸ್ನಾಗ ಸಾಕಷ್ಟು ಮಂದಿ ಬಿಬಿಎಂಪಿ ಗುಣ ನಿಯಂತ್ರಣ ಘಟಕಕ್ಕೆ ಬೆಂಕಿ ಅವಘಡದಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಶಿವಕುಮಾರ್ ಸಾವನ್ನಪ್ಪಿದರು. ಮೃತ ಶಿವಕುಮಾರ್ ಪತ್ನಿಗೆ ಪಾಲಿಕೆಯಲ್ಲಿ ಖಾಯಂ ಕೆಲಸಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಎಂಬಿಎ ಪದವೀಧರೆಯಾಗಿರುವ ಮೃತ ಶಿವಕುಮಾರ್ ಪತ್ನಿಗೆ ಬಿಬಿಎಂಪಿಯಲ್ಲಿ ಕೆಲಸಕ್ಕೆ ಶಿಫಾರಸು ಮಾಡಲಾಗಿತ್ತು. ಸರ್ಕಾರದ ಅನುಮೋದನೆ ಬಂದ ಕೂಡಲೇ ಪಾಲಿಕೆ ನೇಮಕಾತಿ ಮಾಡಲಿದೆ ಅಂತ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾರಕ ನಿಫಾ ವೈರಸ್ಗೆ ಇಬ್ಬರು ಬಲಿಯಾಗಿದ್ದಾರೆ. ಕೋಝಿಕೋಡ್ ಜಿಲ್ಲೆಯಲ್ಲಿ ನಿಫಾ ವೈರಸ್ನಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಫಲಿಸದೆ 9 ವರ್ಷದ ಬಾಲಕ ಸೇರಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ನಿಫಾ ವೈರಸ್ನಿಂದ 4 ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಕೇರಳ ಗಡಿಯಲ್ಲಿನ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಲರ್ಟ್ ಮಾಡಲಾಗಿದ್ದು ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಅಲರ್ಟ್ ಮಾಡಲಾಗಿದೆ. ಕೇರಳದಲ್ಲಿ ನಿಫಾ ವೈರಸ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಎಚ್ಚರ ವಹಿಸಲು ಸೂಚನೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ಪ್ರಕರಣಗಳು ಔಟ್ ಬ್ರೇಕ್ ಆದರೆ ಮತ್ತಷ್ಟು ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರು. ನಿನ್ನೆ ಕೇರಳದಲ್ಲಿ ಈ ಸುದ್ದಿ ಬಂದ ನಂತರ ನಮ್ಮ ಇಲಾಖೆಯವರು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಕೇರಳದಲ್ಲಿ ಸುಮಾರು 4 ಪ್ರಕರಣಗಳು ದಾಖಲಾಗಿದೆ ಮತ್ತು ಅದರಲ್ಲಿ 2 ತೀರೋಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದರಿಂದ ಆ ವಿಚಾರದಲ್ಲಿ ನಮ್ಮ ಗಡಿ ಪ್ರದೇಶ ದಕ್ಷಿಣ ಕನ್ನಡ ಮತ್ತು ಕೊಡಗು ಈ ಕಡೆ ಎಲ್ಲ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದಕ್ಕೆ ನಾವು ಹೇಳಿದ್ದೀವಿ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ಗದಗದಲ್ಲಿ ಮಹಿಳೆಯೊಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ನುಗ್ಗಲಿನಲ್ಲಿ ಬಸ್ನಿಂದ ಬಿದ್ದು ಮಹಿಳೆ ಗಾಯಗೊಂಡಿದ್ದಾರೆ. ಲಕ್ಷ್ಮೇಶ್ವರದಿಂದ ಗದಗಕ್ಕೆ ತೆರಳುತ್ತಿದ್ದಂತಹ ಸರ್ಕಾರಿ ಬಸ್ ಫುಲ್ ರಶ್ ಆಗಿತ್ತು. ಚಲಿಸುತ್ತಿದ್ದ ಬಸ್ನಿಂದ ಇಳಿಯುವಾಗ ಮಹಿಳೆ ಆಯ ತಪ್ಪಿ ಬಿದ್ದಿದ್ದಾರೆ. ಮಹಿಳೆ ಕಾಲಿಗೆ ಗಂಭೀರ ಗಾಯವಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಒಳ ಉಡುಪಿನಲ್ಲಿ ಇಟ್ಕೊಂಡು ಸಾಗಿಸ್ತಾ ಇದ್ದಂತಹ ಕೋಟಿ ಮೌಲ್ಯದ ಡ್ರಗ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿದೇಶದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಕೀನ್ಯಾ ಮೂಲದ ಮಹಿಳೆ ಆಗಮಿಸಿದ್ದು, ಈ ವೇಳೆ ತಪಾಸಣೆ ನಡೆಸುವಾಗ ಒಳ ಉಡುಪಿನಲ್ಲಿ 1 ಕೆಜಿ 144 ಗ್ರಾಂ ತೂಕದ ಕೊಕೇನ್ ಡ್ರಗ್ಸ್ ಪತ್ತೆಯಾಗಿದೆ. ಕ್ಯಾಪ್ಸೂಲ್ ಸಮೇತ ಮಹಿಳೆಯನ್ನ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ನೀಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಗುಡ್ಡದಿಂದ ಪ್ರಾಣಿಗಳ ಚರ್ಮ, ದಂತಗಳ ಕಳ್ಳ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬೇಟೆಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಚಿಪ್ಪು ಹಂದಿ, ನೀರು ನಾಯಿ, ಕಾಡು ಹಂದಿ ದಂತ, ಚರ್ಮವನ್ನ ವಶಪಡಿಸಿಕೊಂಡು ಹನುಮಂತ, ಅವನ ಚಿಕ್ಕಪ್ಪ ಹಾಗೂ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. 2020ರಲ್ಲಿ ಬಿಹಾರವನ್ನೇ ಬೆಚ್ಚಿ ಬೀಳಿಸಿದ್ದ ಹನಿ ಟ್ರ್ಯಾಪ್ ಕೇಸ್ ಸಂಬಂಧ ಹನಿ ಟ್ರ್ಯಾಪ್ ಕಿಂಗ್ ಪಿನ್ ಆರತಿ ದಯಾಳ್ ಅವರನ್ನ ಬೆಂಗಳೂರಲ್ಲಿ ಬಂಧಿಸಲಾಗಿದೆ. ಕಳ್ಳತನ ಪ್ರಕರಣದಲ್ಲಿ ಆರತಿ ದಯಾಳ್ ಪೊಲೀಸರ ಬಲೆಗೆ ಬಿದ್ದಿದ್ದು, ಮಹದೇವಪುರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಬಿಹಾರದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳು ಹಾಗೂ ಪ್ರತಿಷ್ಠಿತ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಸಂತ್ರಸ್ತರಾಗಿದ್ರು. ಸದ್ಯ ಗೆಳತಿಯರ ಹಣ ಕದ್ದ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದ ಆರತಿ ದಯಾಳ್ ವಿಚಾರಣೆ ನಡೀತಾ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮದಲ್ಲಿ ಖೋಖೋ ಪಂದ್ಯಾವಳಿ ವೇಳೆ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಖೋಖೋ ಫೈನಲ್ ಪಂದ್ಯ ನಡೀತಿದ್ದಾಗ ಕ್ಷುಲ್ಲಕ ಕಾರಣಕ್ಕೆ ಖೋಖೋ ಆಟಗಾರರು ಹಾಗೂ ತೀರ್ಪುಗಾರರ ಜೊತೆ ಕೆಲ ಕಿಡಿಗೇಡಿಗಳು ಜಗಳ ತೆಗೆದಿದ್ದಾರೆ.
ಪದೇ ಪದೇ ಯುವಕರ ಗುಂಪು ಪಂದ್ಯ ನಡೆಯುವಾಗ ಅಡ್ಡಿಪಡಿಸಿದ್ದು ಮಾತಿಗೆ ಮಾತು ಬೆಳೆದು ಜಗಳ ಅತಿರೇಕಕ್ಕೆ ತಿರುಗಿದೆ. ಪೊಲೀಸರು ಮಧ್ಯ ಪ್ರವೇಶಿಸಿ ಗಲಾಟೆ ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಮೈಸೂರಿನಲ್ಲಿ ಸರ್ಕಾರಿ ಜಮೀನು ಒತ್ತುವರಿದಾರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಮೈಸೂರು ಜಿಲ್ಲಾಧಿಕಾರಿ ಆದೇಶದಂತೆ ಮೇಟಗಳ್ಳಿ ಬಳಿ ಒತ್ತುವರಿಯಾಗಿದ್ದ 20 ಕೋಟಿ ಮೌಲ್ಯದ ಆಸ್ತಿ ವಶಕ್ಕೆ ಪಡೆಯಲಾಗಿದೆ. ಮೇಟಗಳ್ಳಿ ಗ್ರಾಮದ ಸರ್ವೆ ನಂಬರ್ 62/3ರಲ್ಲಿರುವ ಸುಮಾರು 1 ಎಕರೆ ಸರ್ಕಾರಿ ಜಮೀನು ಒತ್ತುವರಿಯಾಗಿತ್ತು. 62/3ರಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಉಪ ವಿಭಾಗಾಧಿಕಾರಿ ರಕ್ಷಿತ್ ಹಾಗೂ ತಹಶೀಲ್ದಾರ್ ಗಿರೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಮೇಟಗಳ್ಳಿ ಗ್ರಾಮದ ಸರ್ವೆ ನಂಬರ್ 68/1, 68/3, 69 ಹಾಗೆ 64/2 ಹಾಗೂ 62/3 ಜಮೀನುಗಳು ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ತೀತುಬನಹಳ್ಳಿ ಗ್ರಾಮದಲ್ಲಿ ಬಡಮಕ್ಕಳ ದಿನಸಿ ಸಾಗಿಸುವ ವೇಳೆ ಅಂಗನವಾಡಿ ಕಾರ್ಯಕರ್ತೆ ಸಿಕ್ಕಿಬಿದ್ದಿದ್ದಾರೆ. ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಸುಮಾ ವಿರುದ್ಧ ದಿನಸಿ ಕದ್ದು ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಇವತ್ತು ದ್ವಿಚಕ್ರ ವಾಹನದಲ್ಲಿ ಆಹಾರ ಸಾಮಗ್ರಿ ಸಾಗಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಕಾರ್ಯಕರ್ತೆ ಸುಮಾ ಸಿಕ್ಕಿಬಿದ್ದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯನ್ನ ಕೆಲಸದಿಂದ ವಜಾ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಐಎನ್ಡಿಐಎ ಒಕ್ಕೂಟವು ಇವತ್ತು ಮಹತ್ವದ ಸಭೆ ಕರೆದಿದೆ. ಈ ಸಭೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿನ ಪಕ್ಷಗಳ ನಡುವೆ ಟಿಕೆಟ್ ಹಂಚಿಕೆ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಿದೆ. ಅಲ್ಲದೆ ಲೋಕಸಭೆ ಚುನಾವಣೆಗೆ ಹೇಗೆ ಒಗ್ಗಟ್ಟಾಗಿ ಪ್ರಚಾರ ಮಾಡಬೇಕು ಅಂತ ಸಮಾಲೋಚನೆ ನಡೆಯಲಿದೆ. ಈ ಸಭೆಯಲ್ಲಿ ಇಂಡಿಯಾ ಒಕ್ಕೂಟದ ಪಕ್ಷಗಳು ಭಾಗಿಯಾಗಲಿವೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಹಾಡಹಗಲೇ ಯುವತಿಯಿಂದ ಮೊಬೈಲ್ ಕಸಿದುಕೊಂಡು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ರಸ್ತೆಯಲ್ಲಿ ಯುವತಿ ನಡ್ಕೊಂಡು ಹೋಗ್ತಾ ಇದ್ದು, ಯುವತಿಯನ್ನ ಹಿಂಬಾಲಿಸಿಕೊಂಡು ಬಂದ ಯುವಕ ಯುವತಿಯಿಂದ ಮೊಬೈಲ್ ಕಿತ್ಕೊಂಡು ಪರಾರಿಯಾಗಿದ್ದಾನೆ. ಸಿಸಿಟಿವಿಯಲ್ಲಿ ಕಳ್ಳನ ಕೃತ್ಯ ಸೆರೆಯಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿಯಲ್ಲಿ ಸಿಡಿ ಉತ್ಸವ ನಡೀತಾ ಇದೆ. ಇಟಗಿ ಗ್ರಾಮದ ಶ್ರೀ ಧರ್ಮದ ಮಠದಿಂದ ಆರಂಭವಾಗಿ ಶ್ರೀ ಭೀಮಾಂಬಿಕಾ ದೇವಸ್ಥಾನದವರೆಗೆ ಸಿಡಿ ಉತ್ಸವ ನಡೀತಾ ಇದೆ. ಚೆನ್ನಾಗಿ ಮಳೆ ಬೆಳೆ ಬರಲಿ ಅಂತ ಜೋಗತಿಯರು ನೃತ್ಯ ಮಾಡಿ ಪ್ರದರ್ಶನ ಮಾಡಿದ್ರು. ಜೋಗಪ್ಪ ಜೋಗತಿಯರ ನೃತ್ಯ ನೋಡೋದಕ್ಕೆ ಜನಸ್ತೋಮವೇ ಸೇರಿತ್ತು. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ತಂದೆ ಹಾಗೂ ತಾಯಿ ಇನ್ಫೋಸಿಸ್ ಸಂಸ್ಥಾಪಕಿ ಸುಧಾಮೂರ್ತಿ ಅವರ ಜೊತೆ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ. ರಿಷಿ ಸುನಕ್ ತಂದೆ ಯಶ್ವೀರ್ ಸುನಕ್, ತಾಯಿ ಉಷಾ ಸುನಕ್ ಹಾಗೂ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಕೊಂಡರು.